ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ ಕಡ್ದು ಬನ್ನಿ ಎಲೆನ ಎಲ್ಲರೂ ಕೊಟ್ಟು ಬಂಗಾರದಂಗೆ ಇರೋಣ ಅಂತ ಹೇಳ್ತಾರಲ್ಲ, ಅದ್ರಾಗಿರೋ ಆನಂದನೇ ಬೇರೆ. ಅಷ್ಟೇ ಅಲ್ಲ, ಮೈಸೂರು ದಸರಾ ಅಂದ್ರೆ ಫಾರಿನಲ್ಲೆಲ್ಲ ಫುಲ್ಲು ಫೇಮಸ್ಸು. ದಸರಾ ಅಂದ್ರೆ ಬೊಂಬೆ ಹಬ್ಬ, ದಸರಾ ಅಂದ್ರೆ ಅರಮನೆ ಹಬ್ಬ. ಒಟ್ನಲ್ಲಿ ದಸರಾ ಅಂದ್ರೆ ನಮ್ ಇಡೀ ನಾಡಿಗೆ ಹಬ್ಬ. ದಸರಾ ಇಡೀ ನಾಡಿಗೆ ಹಬ್ಬ, ಅದ್ರ ಜೊತೆಗೆ ಮೈಸೂರವ್ರಿಗೆ ನಾಡಿ ನಾಡಿಗೂ ಹಬ್ಬ. ದಸರಾ ಬೊಂಬೆ ಹಬ್ಬ ಅಂತ ಹೇಳ್ತೀರಾ? ಒಂದು ವರ್ಷನೂ ಮನೇಲಿ ಬೊಂಬೆನೆ ಕೂರ್ಸಿಲ್ಲ. ನಮ್ಮನೇಲಿ ಗೊಂಬೆ ಕೂರ್ಸಲ್ವಾ? ಬಾರೋ, ಒಂದು ಮನೆಗೂ ಒಂದು ಊರಿಗೂ ಸೇತುವೆ ಅಂದರೆ ಅದು ಆ ಮನೆ ತಾಯಿ. ಆ ತಾಯಿನೇ ಸರಿ ಇಲ್ಲ ಅಂದ್ಮ್ಯಾಕೆ ಸೇತುವೆನೇ ಉಳ್ಕೊಳಕ್ಕಿಲ್ಲ. ಅವಳಿರೋ ಗಂಟ ಈ ಮನೆಯಲ್ಲಿ ಗೊಂಬೆ ಕೂರಿಸ್ತಿದ್ದೋ, ಆದರೆ ಅವಳು ಹೋಗುವಾಗ ಈ ಮನೆ ನೆಮ್ಮದಿ, ಸಂತೋಷ, ಮಾನ ಮರ್ಯಾದೆ ಜೊತೆ ದಸರಾ ಹಬ್ಬದ ಖುಷಿನೂ ಹೊಂಟೋಯ್ತು. ಅವತ್ತಿಂದ ದಸರಾ ಹಬ್ಬಕ್ಕೆ ಪೂಜೆ ಮಾಡ್ತೀವಿ, ಆದರೆ ಗೊಂಬೆ ಕೂರ್ಸಕ್ಕಿಲ್ಲ. ಮಾವ, ಈ ಹಳೇದ್ನೆಲ್ಲ ನೆನ್ಪು ಮಾಡ್ತಾ ಕೂತ್ಕೊಂಡ್ರೆ ಕಣ್ಣೀರ್ ಹಾಕೋದಿಕ್ಕೆ ಸಾವಿರ ರೀಸನ್ ಸಿಗುತ್ತೆ. ನಾವು ಹಂಗೆ ಮಾಡಬಾರ್ದು. ಪ್ರತಿದಿನ ಹೊಸದಾಗಿ ಬದುಕಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ಪ್ರತಿ ವರ್ಷ ದಸರಾಕ್ಕೆ ನಾವು ನಮ್ಮ ಮನೇಲಿ ಗೊಂಬೆ ಕೂರಿಸ್ತಿದ್ದೀವಿ ಅಷ್ಟೇ, ಮುಗೀತು. ಯಾರ್ಯಾರು ನನ್ನ ಜೊತೆ ಓಟ್ ಹಾಕ್ತೀರಾ? ನಾನು ಅಷ್ಟೇನಾ? ಬೇರೆ ಯಾರು ಇಲ್ವಾ? ಆಯ್ತು ಬಿಡಿ, ನನ್ನ ಆಸೆಗೆ ಇಲ್ಲಿ ಬೆಲೆನೇ ಇಲ್ಲ. ಅದಕ್ಕೆ ನನ್ನ ನೋಟ್ ಕೂಡ ನಿಮ್ಗೇನೆ. ಅಪ್ಪ ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ. ಮಕ್ಕಳು ಹೇಳಿದ್ಮೇಲೆ ಮುಗಿದೋಯ್ತು. ನನ್ನ ಒಟ್ಟು ಸೊಸೆಗೇನೆ. ಮನೆ ಜನ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರ? ಸರಿ ಬಿಡಿ, ನೀವೆಲ್ಲರೂ ಆ ಕಡೆಗೆ ಹೋದ್ಮ್ಯಾಕೆ ನಾನೊಬ್ಬ ಏನು ಮಾಡಲಿ? ನನ್ನ ನೋಟು ನನ್ನ ಯೊಂಡ್ರಿಗೆ. ಹಬ್ಬ ಸದ್ಯ ಮಾವ ಒಪ್ಕೊಂಡಲ್ಲ. ಇದೇ ಖುಷಿಗೆ ಇವತ್ತು ಹಬ್ಬದ ಅಡ್ಗೆನ ನಾನೇ ಮಾಡ್ತೀನಿ. ಅದಕ್ಕೆ ನಾನು ಬಂದೆ. ಬಾ ಬಾ ಬಾ. ಅಣ್ಣ, ಸಂಜೆ ಒಳಗೆ ಊರಿನ ಜನರೆಲ್ಲ ಬರ್ತಾರೆ. ಹೋದ ವರ್ಷ ಮಾಡಿರೋ ಕೆಲಸನ ಮಾಡ್ತಾರೆ. ಈ ವರ್ಷನೂ ಮಾಡಿದ್ರೆ ಅದಕ್ಕೆ ಏನು ಹೇಳೋದಣ್ಣ? ಯಾವುದೇ ಕಾರಣಕ್ಕೂ ಆ ಮುಚ್ಚಿಟ್ಟಿರೋ ವಿಷಯ ಮಾತ್ರ ಬಾರ ಗೊತ್ತಾಗ್ಬಾರ್ದು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ